ವ್ಯಾಪಾರಿಗಳದ್ದು ಕೂಡ ಒಂದೊಂದು ರೀತಿಯ ಕಣ್ಣೀರ ಕತೆ. ರಂಜಾನ್ ಸಂದರ್ಭದಲ್ಲಂತೂ ಭರ್ಜರಿ ವ್ಯಾಪಾರ ಆಗ್ತಾ ಇತ್ತು. ಆದ್ರೆ ಈ ಸಲ ರಂಜಾನ್ ವ್ಯಾಪಾರಕ್ಕೂ ಕೂಡ ಈ ಗ್ಯಾಸ್ ಅಭಾವ ಹೊಡೆತವನ್ನ ಕೊಟ್ಟಿದೆ. ಶಿವಾಜಿ ನಗರ ಸ್ಟ್ರೀಟ್ ಫುಡ್ ವ್ಯಾಪಾರ ಅಂತೂ ಫುಲ್ ಡಲ್ ಆಗಿ ಹೋಗಿದೆ. ಗ್ಯಾಸ್ ಅಭಾವದಿಂದ ಸ್ಟ್ರೀಟ್ ಫುಡ್ಗಳು ಕೂಡ ಬಂದ್ ಆಗಿದ್ದು, ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಕೆಲವರು ಸೌದೆ ಒಲೆಯಲ್ಲಿ ಸ್ಟ್ರೀಟ್ ಫುಡ್ ಅನ್ನ ತಯಾರಿ ಮಾಡ್ತಿದ್ದಾರೆ. ಸಮೋಸ, ಶವರ್ಮಾ ಸೇರಿ ಫುಡ್ ಸ್ಟಾಲ್ಗಳೇ ಕ್ಲೋಸ್ ಆಗಿದೆ. ಈ ಗ್ಯಾಸ್ನ ಅಭಾವ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಪ್ರತಿಯೊಬ್ಬ ವ್ಯಾಪಾರಿಯೂ ಕೂಡ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ರಂಜಾನ್ ಬಂತು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಶಿವಾಜಿ ನಗರದಲ್ಲಿ ಯಾವ ರೀತಿಯಾಗಿ ವ್ಯಾಪಾರ ಆಗ್ತಾ ಇತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಭರ್ಜರಿ ವ್ಯಾಪಾರ ಆಗ್ತಾ ಇತ್ತು. ಈ ಟೈಮ್ನಲ್ಲೇ ಸಾಕಷ್ಟು ರೀತಿಯಾಗಿ ಆದಾಯವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ವ್ಯಾಪಾರಿಗಳಿಗೆ ಗ್ಯಾಸ್ನ ಅಭಾವದಿಂದಾಗಿ ಏನು ವ್ಯಾಪಾರನೇ ಇಲ್ಲ, ವ್ಯಾಪಾರ ಫುಲ್ ಡಲ್ ಆಗಿ ಸಮಸ್ಯೆಯನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ಇನ್ನು ಸ್ಟ್ರೀಟ್ ಫುಡ್ ನ ವ್ಯಾಪಾರಿಗಳು ಸಾಕಷ್ಟು ರೀತಿಯಾಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ಗ್ಯಾಸ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಇದು ನಾನು ಇವಾಗ ಲಾಸ್ಟ್ ಟೈಮ್ ನಮಗೆ 1100 ರೂಪೀಸ್ ಸಿಗ್ತಾ ಇತ್ತು, ಇವಾಗ 3000 ಕೊಟ್ಟರು ಸಿಗ್ತಾ ಇಲ್ಲ. ಇಲ್ಲಿ ನಾನು ಶವರ್ಮಾ ಮಿಷಿನ್ ಹಾಕಿದ್ದೆ, ಇವಾಗ ಶವರ್ಮಾ ಮಿಷಿನು ತೆಗಿಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್ ಸಿಲಿಂಡರ್ಗೆ. ಎಷ್ಟು ದಿನ ಆಯ್ತು ನೀವು? ನಾನು ಇದು ವರ್ಷ ಪೂರ್ತಿ ಹಾಕ್ತೀನಿ, ಇವಾಗ ಒಂದು 4 ಡೇಸಿಂದ ಆಗ್ತಾ ಇಲ್ಲ ಸರ್. ಗ್ಯಾಸ್ ಸಪ್ಲೈನೇ ಇಲ್ಲ ಸರ್ ಇಲ್ಲಿ. ಸೀಸನ್ನು ಇವಾಗ ಏನು ಮಾಡೋದು, ಬೆಳಗ್ಗೆ 4 ಗಂಟೆ ತನಕ ಬಿಸ್ನೆಸ್ ಇರುತ್ತೆ. ಬಟ್ ಇವಾಗ ಗ್ಯಾಸ್ ಇಲ್ಲ ಅಂತ ನಾವು ಏನು ಆಗೋಕ್ಕಾಗ್ತಾ ಇಲ್ಲ. ತುಂಬ ಜನ ಮಾಡ್ತಾ ಇದ್ದಾರೆ. ರೇಟ್ ಎಲ್ಲ ತೆಗಿಬಿಟ್ಟಿದ್ದಾರೆ. 70 ರೂಪೀಸ್ ಸೇಲ್ ಮಾಡ್ತಾ ಇದ್ದೆ ನಾನು, 80 ರೂಪೀಸ್ ಸೇಲ್ ಮಾಡಿದೆ. ಆಮೇಲೆ ಇವಾಗ ಅದಕ್ಕೂ ಸಿಲಿಂಡರ್ ಇಲ್ಲ. ಎಲ್ಲ ಸೈಡು ಇವಾಗ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆದರೆ ಮುಂದೆ ಎಲ್ಲ ಸ್ವಲ್ಪ ಭಾಳ ಕಷ್ಟ ಆಗ್ತದೆ ಸರ್. ಸೌದೆಯಿಂದ ಮಾಡ್ತಾ ಇದೆ ಇಲ್ಲಿ, ತುಂಬ ಪ್ರಾಬ್ಲಮ್ ಆಗಿದೆ. ಎಷ್ಟು ಜನ ಸಮೋಸ ಗಿಮೋಸ ಎಲ್ಲ ಕ್ಲೋಸ್ ಆಗಿದೆ. ಕೆಲವು ಈ ಒಲೆಯಲ್ಲಿ ಚಾರ್ಕೋಲ್ ಹಾಕಿ ಮಾಡೋದು ಮಾಡ್ತಾ ಹಾ, ಅದು ಮಾಡ್ತಾ ಇದೆ ಸರ್. ಎಣ್ಣೆ ಮುಳುಗಿಸಿ ಕರಿಯೋದು ಏನು ಮಾಡ್ತಾ ಇಲ್ಲ. ಏನ್ ಮಾಡ್ತಾರೆ ಇಲ್ವಾ ಸರ್, ಸೌದೆಯಲ್ಲಿ ಮಾಡ್ತಾ ಇದೆ ನೋಡಿ. ಕಡೆ ಸಿಲಿಂಡರ್ ಕಳ್ಳತನ ಆಗ್ತಿದ್ಯಾ? ಆಗ್ತಾ ಇದೆ ಸರ್, ಇವಾಗ ಆಗ್ತಾ ಇದೆ. ಕಳ್ತನ ಆಗ್ತಾ ಇದೆ ಸರ್. ಚೈನ್ ಗಿನ್ನೆಲ್ಲ ಹಾಕ್ಬಿಟ್ಟು ಹೋಗ್ತಾ ಇದೆ ಇಲ್ಲಿ. ತುಂಬ ಟೈಟ್ ಆಗಿದೆ ಸರ್, ತುಂಬ ಸಮಸ್ಯೆ ಇದೆ. ಏನು ಮಾಡಬೇಕು, ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಸಿಲಿಂಡರ್ ಎಲ್ಲಿ ಸಿಗ್ತಾ ಇಲ್ಲ. ಗ್ಯಾಸ್ ಸಮಸ್ಯೆ ಆಗಿದ್ದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಕಸ್ಟಮರಿಗೆ ಸಿಗ್ತಾ ಇಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಕಸ್ಟಮರ್ಗೆ ಅವ್ರಿಗೆ ಒದಗಿಸ್ಬೇಕಲ್ಲ ಆಹಾರ, ಈಗ ಮಾಡೋಕ್ಕೆ ನಾವು ಕೇಳ್ತೇವೆ. ಬೇರೆ ರಂಜಾನ್ ತಿಂಗಳಲ್ಲಿ ಸಂಪೂರ್ಣ ಬಿಸಿ. ಈಗ 5 ಗಂಟೆ ಬೆಳಿಗ್ಗೆ ಇರ್ತೀವಿ, 5 ಗಂಟೆ ಆಮೇಲೆ ನಾವು ಇದು ಮಾಡ್ತೀವಿ. 5 ಗಂಟೆ ಬಂದು ಅದನ್ನು ಸಮಸ್ಯೆ ಆಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ನಿಮ್ಗೆ ರಾಶಿ ಕಟ್ಟಿಗೆ ತಂದಿದ್ದೀರಲ್ಲ, ಹೆಚ್ಚು 15-20 ಸಿಲಿಂಡರ್ ಬೇಕು ನಮಗೆ. ಹೌದು. ಈಗ ಇಷ್ಟು ದಿನಕ್ಕೆ ಇದು ಒಂದು ದಿನಕ್ಕೆ ಇಷ್ಟಿದು ಒಂದು ದಿನಕ್ಕೆ ಆಗುತ್ತೆ ಸರ್. ರೇಟ್ ಹೇಗಿದೆ, ಚೇಂಜ್ ಆಗಿದೆ? ರೇಟ್ ಅದೇ ಸ್ವಲ್ಪ ಜಾಸ್ತಿ ಮಾಡಿದ್ರು. ಈಗ ಎಷ್ಟು ಮಾಡಿದ್ದಾರೆ? ಎಷ್ಟಿತ್ತು? ಈಗ 1 ಕೆಜಿಗೆ ಒಂದು 5-10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಶಿವಾಜಿನಗರ ಸ್ಟ್ರೀಟ್ ಫುಡ್ ವ್ಯಾಪಾರಿಗಳ ಸಂಕಷ್ಟದ ಬಗ್ಗೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಉಲ್ಬಣಗೊಂಡಿರುವಂತಹ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಇದೀಗ ರಂಜಾನ್ ತಿಂಗಳ ಫುಡ್ ಸ್ಟ್ರೀಟ್ಗೂ ಕೂಡ ತಟ್ಟಿರುವಂಥದ್ದು. ಸದ್ಯಕ್ಕೆ ನಾನು ಶಿವಾಜಿನಗರದಲ್ಲಿರುವಂತಹ ರಸೆಲ್ ಮಾರ್ಕೆಟ್ ಬಳಿಯ KHP ರೋಡಲ್ಲಿರುವಂತಹ ಫುಡ್ ಸ್ಟ್ರೀಟಲ್ಲಿದ್ದೀನಿ. ಕಳೆದ ಬಾರಿಗೂ ಹೋಲಿಸ್ಕೊಂಡ್ರೆ ಈ ಬಾರಿ ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟು ಡಲ್ ಆಗಿರುವಂಥದ್ದು. ಕಳೆದ 1 ವಾರದಿಂದ ಇಲ್ಲಿರುವಂತಹ ವ್ಯಾಪಾರಿಗಳಿಗೆ ಸಿಲಿಂಡರ್ನ ಅಭಾವ ಎದುರಾಗಿ ಇಲ್ಲಿ ಕಟ್ಟಿಗೆಯಲ್ಲಿ ಒಲೆಯಲ್ಲಿ ಅಡುಗೆ ಮಾಡುವಂಥ ವ್ಯವಸ್ಥೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆ ಪ್ರತಿಯೊಂದು ಆ ಹೋಟೆಲ್ಗಳ ಮುಂಭಾಗದಲ್ಲೂ ಕೂಡ ಈ ರೀತಿಯಾಗಿರುವಂಥ ಸೌದೆಗಳ ರಾಶಿ ನಮಗಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಸಿಲಿಂಡರ್ ಇಟ್ಕೊಂಡು ಏನೋ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡ್ತಾ ಇದ್ರು. ಅಂತಹ ವ್ಯಾಪಾರಿಗಳು ಕೂಡ ಸಮಸ್ಯೆ ಆಗಿರುವಂಥದ್ದು. ಸೊ ಎಷ್ಟರ ಮಟ್ಟಿಗೆ ಸಮಸ್ಯೆ ಇವರಿಗೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಈ ಹೋಟೆಲ್ನ ಸಿಬ್ಬಂದಿ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಸರ್, ಹೋಟೆಲ್ ಮುಂದೆ ಸೌದೆ ತಂದು ಹಾಕಿದಿರಿ, ಕಟ್ಟಿಗೆ ತಂದು ಹಾಕಿದಿರಿ, ಏನಕ್ಕೆ ಅಂತ? ಗ್ಯಾಸ್ ಸಮಸ್ಯೆ ಆಗಿದ್ದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಕಸ್ಟಮರಿಗೆ ಸಿಗ್ತಾ ಇಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಕಸ್ಟಮರ್ಗೆ ಅವ್ರಿಗೆ ಒದಗಿಸ್ಬೇಕಲ್ಲ ಆಹಾರ, ಈಗ ಮಾಡೋಕ್ಕೆ ನಾವು ಕೇಳ್ತೇವೆ. ಬೇರೆ ರಂಜಾನ್ ತಿಂಗಳಲ್ಲಿ ಸಂಪೂರ್ಣ ಬಿಸಿ. ಈಗ 5 ಗಂಟೆ ಬೆಳಿಗ್ಗೆ ಇರ್ತೀವಿ, 5 ಗಂಟೆ ಆಮೇಲೆ ನಾವು ಇದು ಮಾಡ್ತೀವಿ. 5 ಗಂಟೆ ಬಂದು ಅದನ್ನು ಸಮಸ್ಯೆ ಆಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ನಿಮ್ಗೆ ರಾಶಿ ಕಟ್ಟಿಗೆ ತಂದಿದ್ದೀರಲ್ಲ, ಹೆಚ್ಚು 15-20 ಸಿಲಿಂಡರ್ ಬೇಕು ನಮಗೆ. ಹೌದು. ಈಗ ಇಷ್ಟು ದಿನಕ್ಕೆ ಇದು ಒಂದು ದಿನಕ್ಕೆ ಇಷ್ಟಿದು ಒಂದು ದಿನಕ್ಕೆ ಆಗುತ್ತೆ ಸರ್. ರೇಟ್ ಹೇಗಿದೆ, ಚೇಂಜ್ ಆಗಿದೆ? ರೇಟ್ ಅದೇ ಸ್ವಲ್ಪ ಜಾಸ್ತಿ ಮಾಡಿದ್ರು. ಈಗ ಎಷ್ಟು ಮಾಡಿದ್ದಾರೆ? ಎಷ್ಟಿತ್ತು? ಈಗ 1 ಕೆಜಿಗೆ ಒಂದು 5-10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ತಗೊಂಡ್ರೆ ಏನು 100 ಕೆಜಿ ತಗೋಬೇಕು? 50 ಕೆಜಿ 60 ಕೆಜಿ ತಗೋಬೇಕು. ನಮ್ಮ ಹೋಟ್ಲು ಮಾತ್ರ ಅಲ್ಲ, ಈ ಬೀದಿ ಬದಿಯಲ್ಲಿ ಎಲ್ಲರೂ ಅದೇ ಸಮಸ್ಯೆ. ಎಲ್ಲ ಸಮಸ್ಯೆ. ಸಮೋಸ ಅಂಗಡಿ ಎಲ್ಲ ಅಲ್ಲಿ ಗಂಟನೂ ಅದೇ ಸಮಸ್ಯೆ. ಯಾರಿಗೂ ಸಿಗ್ತಾ ಇಲ್ಲ. ಯಾರು ಸಿಲಿಂಡರ್ ಎಲ್ಲ ಅಲೌಡ್ ಇಲ್ಲ ಯಾರಿಗೂ. ಇದಿಷ್ಟು
ಆ ಹೋಟೆಲ್ ಸಿಬ್ಬಂದಿಗಳ ಮಾತು. ನಮಗೆ ವ್ಯಾಪಾರ ಮಾಡೋದಕ್ಕೆ ಜನ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಆಹಾರವನ್ನು ಕೊಡಬೇಕು ಅಂತಂದ್ರೆ ನಾವು ಆಹಾರವನ್ನ ತಯಾರು ಮಾಡಬೇಕು. ತಯಾರು ಮಾಡೋದಕ್ಕೆ ಇದೀಗ ಸಿಲಿಂಡರ್ನ ಸಮಸ್ಯೆ ನಮಗೆ ಕಾಡ್ತಾ ಇರುವಂಥ, ಹೀಗಾಗಿ ಕಟ್ಟಿಗೆ ಒಲೆ ಸೌದೆಗಳಲ್ಲಿ ಆಹಾರ ಪದಾರ್ಥಗಳನ್ನ ರೆಡಿ ಮಾಡ್ತಾ ಇರುವಂಥದ್ದು ಇಲ್ಲಿ ಏನು ರಂಜಾನ್ ತಿಂಗಳ ಫುಡ್ ಸ್ಟ್ರೀಟ್ನಲ್ಲಿ. ಹೀಗಾಗಿ ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅಭಾವ ಏನಿದೆ ಅದು ಈ ಬಾರಿಯ ರಂಜಾನ್ನ ಫುಡ್ ಸ್ಟ್ರೀಟ್ಗೂ ಕೂಡ ತಟ್ಟಿರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.